ಸ್ನೇಹಿತರೆ, ನಾವೆಲ್ಲ ದೊಡ್ಡಬಳ್ಳಾಪುರ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳು ಮಾರುಕಟ್ಟೆ ಚೌಕ ನಮ್ಮ ಗುರುಗಳಾದ KGM ಸರ್ ನೋಡೋಕೆ ಹೋಗ್ತಾ ಇದೀವಿ. ಅಂದಿವೆ ಸೌದೆ ಒಲೆ ಟಿಫನ್ ಕೊಡಿಸ್ತೀನಿ ಅಂತ ಹೇಳಿದಾನೆ ನಮ್ಮ ಸೀನಾ. ನಮ್ಮ ಪ್ರೈಮರಿ ಬ್ಯಾಚ್ ಸ್ಟೂಡೆಂಟ್ಸ್ ಎಲ್ಲ ನಮ್ಮ KGM ಮನೆ ಹೋಗ್ತಾ ಇದೀವಿ. ಮೀಟ್ ಮೈ ಫ್ರೆಂಡ್ ಗುರುಚರಣ್, ಅರುಣ್, ಎಸ್ ಹರೀಶ್, ಹಿಂದಗಡೆ ಸೀನಾ, ನರೇಂದರ್. ಅವರು ಒಬ್ಬರೇ ಬರೀ ಅಂದ್ರೆ ಮಕ್ಕಳನ್ನು ಕರ್ಕೊಂಡು ಬಂದವ್ರೆ. ಇರಲಿ, ನಮಗೂ ಖುಷಿ, ಮಕ್ಳು ಇರಬೇಕು. ಎಲ್ಲಿದ್ಯಾ ಸೀನಾ? ಇಲ್ಲಿ ನೋಡ, ಇಲ್ಲಿ ಬೆಳಗ್ಲದಲ್ಲಿ ಯಾವ್ದೋ ವಿಶಾಲಮ್ಮನ್ ಬೋಂಡ ತಂಡಿ ಹತ್ರ ಕರ್ಕೊಂಡ್ಬಿಟ್ಟು ಟಿಫನ್ ಕೊಡಿಸ್ತೀನಿ ಇಲ್ಲಿ ಬಂದ್ರೆ ಟಿಫನ್ ಹೋಟ್ಲೇ ಇಲ್ಲ ಅಂತ ಅವನೇ. ಎಲ್ಲ ಉಪ್ಪಾರ ಅಂತ ಐತೆ ತಿರ್ಗ್ಸ ಎಲ್ಲ ತೋರ್ಸ ಬರ ಇಲ್ಲಿ ಕ್ಯಾಪ್ಚರ್ ಆಗ ನೀನ್ ಫಸ್ಟ್ ಇಲ್ಲಿ ಜೂಮ್ ಆಗ್ತೀರಿ ಒಂದ್ 3 ಸಲ ನಿಮ್ಗೆ ತಿರ್ಗ್ಸ ಹೇಳ್ತೀನಿ. ಕೊನೆಗೂ ನಮ್ ಸೀನಾ ಟಿಫನ್ ವ್ಯವಸ್ಥೆ ಮಾಡಿಸ್ಲಿಲ್ಲ, ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ. ಎಲ್ಲಿ ಸಿಕ್ಕರಲ್ಲಿ ಟಿಫನ್ ಹಾಕೊಂಡು ಟಿಫನ್ ಮಾಡ್ಬಿಡ್ತೀವಿ. ಫಸ್ಟ್ ಏನಂತೀರಾ ಸ್ನೇಹಿತರೆ? ಕೊನೆಗೂ ನಮ್ಮ ಸೌದೆ ಒಲೆ ಸೀನಾ ಅವರು ಟಿಫನ್ ಕೊಡಿಸೇ ಬಿಟ್ರು. ಚಿಕ್ಕಬಳ್ಳಾಂಗ್ಳ ಶ್ರೀ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟ್ರು. ಇಡ್ಲಿ ಚಟ್ನಿ ಮಾತ್ರ ಸೂಪರು, ಪುಳಿಯೋಗರೆ ಮಾತ್ರ ಬೇರೆ ಲೆವೆಲಲ್ಲೇ ಇತ್ತು ಬಿಡ್ರಿ. ನೀವು ಏನಾದರೂ ಚಿಕ್ಕಬಳ್ಳಾಂಗ್ಳ ಕಡೆ ಹೋದರೆ ಟಿಫನ್ ಟೇಸ್ಟ್ ಮಾಡಿ ಸೂಪರ್. ನಮ್ಮ ಪಯಣ KGM ಗುರುಗಳ ಮನೆಗೆ ಬಂದಿದ್ದು ಸಕ್ಸಸ್ಫುಲ್ ಆಗಿ KGM ಗುರುಗಳ ಮನೆ ಮುಂದೆ ಇದೆ. ನರೇಂದರ್ ಕುಟುಂಬ ಸಮೇತರಾಗಿ ಬಂದಿದ್ದಾರೆ, ವೈಫ್ ಒಬ್ರು ಇಲ್ಲ ಅಷ್ಟೇ. ನಾವು ಬಿದ್ವು ಅಂತ ಗುರುಗಳ ಮನೆ ಹತ್ರ ಬಂದರೆ ಗುರುಗಳೇ ಇರಲಿಲ್ಲ. ಹಂಗೆ ಲೆಫ್ಟ್ ಸೈಡಿಗೆ ತಿರುಗಿ ನೋಡಿದ್ರೆ XL ಗಾಡಿ ಮೇಲೆ ಹೀರೋ ಬಂದಂಗೆ ಬಂದರು ರೀ. ಬರ್ತಾ ಮಾವಿನ ಹಣ್ಣು ಚೀಲನೇ ತೊಗೊಂಬಂದ್ಬಿಟ್ರು. ಮಾವಿನ ಹಣ್ಣಂತೂ ಟೇಸ್ಟ್ ಹೆಂಗಿತ್ತು ಅಂದರೆ ಅದು ತಿಂದವ್ರ ಅನುಭವ ಕೇಳಿದ್ರೇ ಗೊತ್ತಾಗೋದು ಬಿಟ್ರೆ. ಅದ್ರ ಜೊತೆಗೆ ಗುರುಗಳು ನಮ್ಮ ವಿದ್ಯಾರ್ಥಿಗಳು ಬರ್ತಾವ್ರಪ್ಪ ಅಂತ ನಮಗೆ ಒಂದು ಸಿಂಪಲ್ ಗೇಮ್ ಪ್ಲ್ಯಾನ್ ಮಾಡಿದರು. ಈ ಗೇಮಲ್ಲಿ ಪಕ್ಷಿ ಹೆಸರು ಹೇಳಿದ್ರೆ ಕೈ ಮೇಲೆ ಎತ್ತಿ ಪುರ್ ಅನ್ಬೇಕು, ಪ್ರಾಣಿ ಹೆಸರು ಹೇಳಿದ್ರೆ ಕದಲ್ ಕೂಡ್ದು ಸುಮ್ಮನೆ ಇರಬೇಕು. ಇದು ಗೇಮ್ ಪ್ಲ್ಯಾನ್. ಈ ಗೇಮಲ್ಲಿ ಅತಿ ಬುದ್ಧಿವಂತರ ಗೇಮು ಅಂತ ಹೇಳಿದ್ರು. ಇಲ್ಲಿ ಬುದ್ಧಿವಂತ ಅಂದರೆ ನಾನು ಒಬ್ಬನೇ, ಯಾಕಂದರೆ ಫಸ್ಟ್ ಔಟ್ ಆಗಿದ್ದೆ ನಾನು. ಅದು ಔಟ್ ಆಗೋದಿರಲಿ ನೋಡಿರಿ, ಔಟ್ ಆಗ್ತಿದ್ದಂಗೆ ನನ್ನನ್ನು ಎಕ್ಸಿಟೇ ಮಾಡಿಬಿಟ್ರಿ ರೀ. ಇಲ್ಲ, ನೀನು ಔಟ್ ಆದಮೇಲೆ ಓದ್ತಾ ಇರಬೇಕು ಅಂತ ನೋಡಿ ಸೈಡಿಗೆ ತಳ್ಳೇ ಬಿಟ್ರು ರೀ. ಅದ್ರ ಜೊತೆಗೆ ಗುರುಗಳು ಮಧ್ಯಾಹ್ನದ ಊಟದ ವ್ಯವಸ್ಥೆ ಏನು ಅಂದರೆ ಹೇಳಲೇ ಇಲ್ಲ, ವೆರಿ ಸ್ಪೆಷಲ್, ನೀವೇ ನೋಡ್ತೀರಾ ಅಂದರು. ಆ ಗೇಮ್ ಒಂದು ಸಲ ನೋಡಿ. ವಾವ್, ಮುದ್ದೆ ಮೊಳಕೆ ಕಟ್ಟಿದ ಸಾಂಬಾರು ರೀ. ನಾವು ಅಂದ್ಕೊಂಡೇ ಇರಲಿಲ್ಲ. ಆ ಗುರುಗಳು ಸಾಂಬಾರು ಬಡಿಸ್ತಾ ಮುದ್ದೆ ಇಡ್ತಾ ನಾವು ಆ ಮುದ್ದೆನ ಮುರಿತಾ ತಿಂತಾ ಬಡವರ ಮನೆ ಊಟ ರುಚಿಯಮ್ಮಿ ಈ ಥರ ಸಾಂಗುಗಳೆಲ್ಲ ನೆನಪಾಗೋಯ್ತು. ಫಸ್ಟ್ ಊಟ ಮಾಡ್ರಪ್ಪ, ಊಟ ಮಾಡಿದ್ಮೇಲೆ ತೋಟ ಎಲ್ಲ ಓಡಾಡ್ಕೊಂಬರೋಣ ಅಂತ ನಮ್ಮನ್ನು ತೋಟದ ಒಳಗಡೆ ಕರ್ಕೊಂಡೋದ್ರು. ನಮಗೆ ಗೊತ್ತಿಲ್ಲದೆ ಇರೋ ಗಿಡಗಳನ್ನ ಪರಿಚಯ ಮಾಡಿಕೊಟ್ರು. ಒಂಥರ ಈ ಜೀವನನೇ ಅದ್ಭುತ ಅಂತ ಅನ್ನಿಸ್ಬಿಡ್ತು ನಮಗೆ. ಗುರುಗಳ ತೋಟ ಎಷ್ಟು ಹಚ್ಚ ಹಸಿರಾಗಿತ್ತು ಅಂದರೆ ಅವರು ಕೆಮಿಕಲ್ ಏನು ಯೂಸ್ ಮಾಡಲ್ವಂತೆ, ಸಗಣಿ ಗೊಬ್ಬರ ಬಿಟ್ಟರೆ ಬೇರೆ ಯೂಸೇ ಮಾಡಲ್ಲ ಅಂದರು. ಅದ್ರ ಜೊತೆಗೆ ಗುರುಗಳಿಗೊಂದು ಚಿಕ್ಕ ನೆನಪಿನ ಕಾಣಿಕೆ. ನಾನು ಅದೇ ನೋಡಿರೋದಂಗೆ ಏನ್ ಮಾಡೋಣ ಏನನ್ನ ಅನ್ಕೊಂಡಾಗ ಗುರುಗಳು ಮನೆ ಹತ್ರ ಇರ್ತಕ್ಕಂಥ ಒಂದು ಚಿಕ್ಕ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ದೇವಸ್ಥಾನ ದರ್ಶನ ಮಾಡಿದ್ವಿ. ಅಲ್ಲಿಂದ ತೋಟಕ್ಕೆ ಬಂದು ಸುಮ್ಮನೆ ಸಿಂಪಲ್ ಸೆಲ್ಫೀಸ್ ಮಾಡಿಕೊಂಡು ನಮ್ಮ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ಕೊಂಡ್ವಿ.